ಪ್ರತಿಮಾ ಸಹಾಯಕ್ಕಿಂತ ಕೇವಲ 3 ದಿನಗಳ ಮುಂಚೆ ಅಂದರೆ 20/12/2021 ಸ್ವತಃ ಪ್ರದೀಪ್ ತಂದೆಯ ಹೆಸರಿಗೆ ಮರಣಶಾಸನ ಪತ್ರ ಸೃಷ್ಟಿ ಬರ್ಕೊಟ್ಟಿರೋ ರೀತಿ ಸೃಷ್ಟಿ ಮಾಡಿದ್ದಾರೆ. ವಯಸ್ಸಾದ ತಂದೆ ತಾಯಿ ಅಥವಾ ಅಶಕ್ತರಾದ ತಂದೆ ತಾಯಿ ಮಕ್ಕಳಿಗೆ ಮರಣಶಾಸನ ಪತ್ರ ಬರೀತಾರೆ. ಆದರೆ ಇಲ್ಲಿ ಕೇವಲ 38 ವರ್ಷದ ಯುವಕನಾದಂತಹ ಪ್ರದೀಪ್ ತಂದೆಗೆ ಮರಣಶಾಸನ ಬರೆದಿರೋದು ಕಂಡು ಬರ್ತದೆ. ಉಪ ಪೊಲೀಸ್ ನಿರೀಕ್ಷೆಗಾಗಿ ಭವ್ಯರವರನ್ನ ಕಾಪಾಡುವ ನಿಟ್ಟಿನಲ್ಲಿ ಸ್ವತಃ ಪ್ರದೀಪನ ತಂದೆನೂ ಕೂಡ ಭಾಗಿಯಾಗಿ ರಕ್ಷಣೆ ಮಾಡ್ಕೊಂಡು ಬಂತು. ಪ್ರದೀಪ್ ಅವರು ನೇಣು ಹಾಕೊಂಡಿರೋದು ಕಂಡು ಬಂದರೂ ಕೂಡ ಅದು ಸಹಜ ಸಾವು ಅಂತೇಳಿ ದೂರನಲ್ಲಿ ತಿಳಿಸೋ ಮೂಲಕನೇ ಅವನ ಪ್ರಕರಣ ಮುಚ್ಚಾಗೋದಕ್ಕೆ ಪ್ರಾರಂಭದಲ್ಲೇ ಅವರು ಪ್ರಯತ್ನ ಮಾಡೋದು ಕಂಡು ಬರ್ತದೆ. ಕಳೆದ ವಾರ ನನಗೆ ಪ್ರದೀಪನ ಹೆಂಡತಿ ಶ್ರೀಮತಿ ನೇಹಾರ್ ಅವರು ಫೋನ್ ಮಾಡಿ ಆ ಶಿವಮೂರ್ತಿ ವಿರುದ್ಧ ವಿಜಯನಗರ ಪೊಲೀಸ್ ಠಾಣೆಗೆ ದೂರು ದಾಖಲು ಮಾಡಿದ್ದೀನಿ ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ಪ್ರಥಮ ವರ್ತಮಾನ ವರದಿ ಮತ್ತು ದೂರು ಅರ್ಜಿನ ಕಳಿಸಿದ ನಂತರ ಅದ್ರ ಜೊತೆಗೆ ಮರಣಶಾಸನ ಪತ್ರವನ್ನು ಕೂಡ ಕಳಿಸಿದ್ದಾರೆ. ಈ ದಿನ ನಾನು JDS ಮುಖಂಡರಾದಂಥ ಬೆಳವಾಡಿ ಶಿವಮೂರ್ತಿಯವರು ಮತ್ತು ಈ ಹಿಂದೆ ಸರಸ್ವತಿ ಪ್ರದೀಪ್ ರವರ ಸಾವಿಗೆ ಕಾರಣರಾಗಿರುವಂಥದ್ದು. ಸೊ ಅದಕ್ಕೆ ಪೂರಕವಾಗಿ ಸುಳ್ಳು ಮರಣಶಾಸನ ಪತ್ರವನ್ನು ಸೃಷ್ಟಿ ಮಾಡಿಕೊಡುವಂಥದ್ದು. ಈ ಸುಳ್ಳು ಮರಣಶಾಸನ ಪತ್ರ ಸೃಷ್ಟಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಶಿವಮೂರ್ತಿಯವರ ಸೊಸೆ ಶ್ರೀಮತಿ ನೇಹಾರ್ ಅವರು ಪ್ರಕರಣ ದಾಖಲು ಮಾಡುವಂಥದ್ದು. ಸೊ ಈ ವಿಚಾರದ ಬಗ್ಗೆ ನಾನು ನಿಮಗೆ ಕೆಲವು ವಿಚಾರವನ್ನು ಮಾಹಿತಿಗಳನ್ನು ನೀಡೋದಕ್ಕೆ ಬಂದಿದ್ದೀನಿ. ಸೊ ಇವತ್ತು ಶ್ರೀಮತಿ ನೇಹಾರ್ ಅವರು ಕೂಡ ಬರಬೇಕಾಗಿತ್ತು. ಆದರೆ ಶಿವಮೂರ್ತಿ ಮತ್ತು ಉಪ ಪೊಲೀಸ್ ನಿರೀಕ್ಷೆ ಭವ್ಯರವರು ಎಷ್ಟು ಪ್ರಭಾವ ಬೀರಿದ್ದಾರೆ ಅಂದರೆ ಅವರು ಈ ಒಂದು ಪತ್ರಿಕಾಗೋಷ್ಠಿಗೆ ಬರದ ರೀತಿಯಲ್ಲಿ ತಡೆದಿದ್ದಾರೆ. ಹಾಗಾಗಿ ಅವರು ಇವತ್ತು ಈ ಪತ್ರಿಕಾಗೋಷ್ಠಿಗೆ ಬರೋದಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ನಾನು ಒಬ್ಬನೇ ಇಲ್ಲೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ 23/12/2021 ಮಧ್ಯರಾತ್ರಿ ಸಮಯದಲ್ಲಿ ಪ್ರದೀಪ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿರೋ ವಿಚಾರ ಸೊ ತಿಳಿದು ಬಂದ ಕೆಲವು ದಿನಗಳ ನಂತರ ಪ್ರದೀಪನ ಕೆಲವು ಆತ್ಮೀಯರು ನನ್ನನ್ನು ಭೇಟಿ ಮಾಡಿ ಪ್ರದೀಪನ ಸಾವಿಗೆ ಭವ್ಯ ಅಂದರೆ ಉಪ ಪೊಲೀಸ್ ನಿರೀಕ್ಷೆಯಾಗಿದ್ದ ಭವ್ಯರವರು ಕಾರಣ, ಆ ಪ್ರಕರಣ ಮುಚ್ಚಾಕೋದಕ್ಕೆ ಸ್ವತಃ ಪ್ರದೀಪ್ ತಂದನೆ ಪ್ರಯತ್ನ ಪಡ್ತಾಯಿದ್ದಾರೆ. ಹಾಗಾಗಿ ದಯವಿಟ್ಟು ನೀವು ಪ್ರದೀಪನ ಸಾವಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಹೋರಾಟ ಮಾಡಿ ಅಂತೇಳಿ ಮನವಿ ಮಾಡಿಕೊಡ್ರಿಂದ ಅವರು ನೀಡಿದಂಥ ಮಾಹಿತಿ ಮತ್ತು ದಾಖಲಾತಿಗಳನ್ನು ಆಧರಿಸಿ ಸೊ ನಾನು ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಹಲವಾರು ದೂರರ್ಜಿಗಳನ್ನು ಮತ್ತು ಅದಕ್ಕೆ ಪೂರಕವಾದಂಥ ಕೆಲವು ಮಾಹಿತಿ ದಾಖಲೆಗಳನ್ನು ನಾನು ನೀಡಿದ್ದೆ. ಸೊ ಆದರೂ ಕೂಡ ಪೊಲೀಸರು ಅವುಗಳನ್ನ ಪರಿಗಣಿಸಿದೆ. ಉಪ ಪೊಲೀಸ್ ನಿರೀಕ್ಷೆಗಾಗಿ ಭವ್ಯರವರನ್ನ ಕಾಪಾಡುವ ನಿಟ್ಟಿನಲ್ಲಿ ಸ್ವತಃ ಪ್ರದೀಪನ ತಂದೆನೂ ಕೂಡ ಭಾಗಿಯಾಗಿ ರಕ್ಷಣೆ ಮಾಡ್ಕೊಂಡು ಬಂತು. ನಿಜವಾಗ್ಲೂ ನೀವು ಅದು ಏನು ಆ ಸಂದರ್ಭದಲ್ಲಿ ಶಿವಮೂರ್ತಿಯವ್ರು ನೀಡಿರ್ತಕ್ಕಂಥ ದೂರರ್ಜಿ ಪ್ರತಿಯನ್ನು ನಿಮಗೆ ಕೊಟ್ಟಿದ್ದೀನಿ, ಅದನ್ನು ನೀವು ನೋಡ್ಬೋದು. ಪ್ರದೀಪ್ ಅವರು ನೇಣು ಹಾಕೊಂಡಿರೋದು ಕಂಡು ಬಂದರೂ ಕೂಡ ಅದು ಸಹಜ ಸಾವು ಅಂತೇಳಿ ದೂರನಲ್ಲಿ ತಿಳಿಸೋ ಮೂಲಕನೇ ಅವನ ಪ್ರಕರಣ ಮುಚ್ಚಾಗೋದಕ್ಕೆ ಪ್ರಾರಂಭದಲ್ಲೇ ಅವರು ಪ್ರಯತ್ನ ಮಾಡೋದು ಕಂಡು ಬರ್ತದೆ. ಆ ನಂತರದ ದಿನದಲ್ಲಿ ಅದಕ್ಕೆ ಪೂರಕವಾದಂಥ ಯಾವುದೇ ಕಾನೂನು ಹೋರಾಟವನ್ನು ಮಾಡದೆ ಆ ಪ್ರಕರಣ ಮುಚ್ಚಾಕೋದಕ್ಕೆ ಸ್ವತಃ ಶಿವಮೂರ್ತಿಯವರು ಶಾಮೀಲಾಗಿದ್ದು ಕಂಡು ಬಂತು. ಮತ್ತು ಭವ್ಯರವರು ಏನಿದೆ ಉಪ ಪೊಲೀಸ್ ನಿರೀಕ್ಷೆ ಭವ್ಯರವರು ಅವರನ್ನು ಉಪ ಪೊಲೀಸ್ ಅಧೀಕ್ಷಕರಾಗಿದ್ದಂಥ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅಧಿಕಾರ ಮೇಲೆ ಪ್ರಭಾವನ ಬೀರಿ ಆ ಪ್ರಕರಣವನ್ನು ಮುಚ್ಚಾಕಿದರು. ನಾನು ಅದನ್ನು ಕೂಡ ಕಾನೂನು ಹೋರಾಟವನ್ನು ಮುಂದುವರ್ಸ್ಕೊಂಡು ಮಾಡಿದೆ. ಮತ್ತು ಇನ್ನೊಂದಷ್ಟು ಸಾಕ್ಷಿಗಳನ್ನು ಸಂಗ್ರಹ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಕಳೆದ ವಾರ ನನಗೆ ಪ್ರದೀಪನ ಹೆಂಡತಿ ಶ್ರೀಮತಿ ನೇಹಾರ್ ಅವರು ಫೋನ್ ಮಾಡಿ ಆ ಶಿವಮೂರ್ತಿ ವಿರುದ್ಧ ವಿಜಯನಗರ ಪೊಲೀಸ್ ಠಾಣೆಗೆ ದೂರು ದಾಖಲು ಮಾಡಿದ್ದೀನಿ ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ಪ್ರಥಮ ವರ್ತಮಾನ ವರದಿ ಮತ್ತು ದೂರು ಅರ್ಜಿನ ಕಳಿಸಿದ ನಂತರ ಅದ್ರ ಜೊತೆಗೆ ಮರಣಶಾಸನ ಪತ್ರವನ್ನು ಕೂಡ ಕಳಿಸಿದ್ದಾರೆ. ಸೊ ಅದನ್ನು ಗಮನಿಸಿದಾಗ ಪ್ರದೀಪ್ ಸಾವಿಗಿಂತ ಕೇವಲ 3 ದಿನಗಳ ಮುಂಚೆ ಅಂದರೆ 20/12/2021 ಸ್ವತಃ ಪ್ರದೀಪ್ ತಂದೆಯ ಹೆಸರಿಗೆ ಮರಣಶಾಸನ ಪತ್ರ ಸೃಷ್ಟಿ ಬರ್ಕೊಟ್ಟಿರೋ ರೀತಿ ಸೃಷ್ಟಿ ಮಾಡಿದ್ದಾರೆ. ಸೊ ಇಲ್ಲಿ ಬಹುಶಃ ನೀವು ಕೂಡ ಕೇಳಿರ್ತೀರ, ವಯಸ್ಸಾದ ತಂದೆ ತಾಯಿ ಅಥವಾ ಅಶಕ್ತರಾದ ತಂದೆ ತಾಯಿ ಮಕ್ಕಳಿಗೆ ಮರಣಶಾಸನ ಪತ್ರ ಬರೀತಾರೆ. ಆದರೆ ಇಲ್ಲಿ ಕೇವಲ 38 ವರ್ಷದ ಯುವಕನಾದಂತಹ ಪ್ರದೀಪ್ ತಂದೆಗೆ ಮರಣಶಾಸನ ಬರೆದಿರೋದು ಕಂಡು ಬರ್ತದೆ. ಇದು ನಿಜಕ್ಕೂ ಇಲ್ಲೇ ಸ್ಪಷ್ಟವಾಗಿ ಅನುಮಾನ ಗೊತ್ತಾಗುತ್ತೆ. ಆತ ನಿಜವಾಗ್ಲೂ ಮರಣಶಾಸನ ಪತ್ರ ಬರೆಯುವಂಥ ಯಾವುದೇ ಸ್ಥಿತಿಲಿ ಇರಲಿಲ್ಲ. ಅಂದರೆ ವಯಸ್ಸಾಗಿರಲಿಲ್ಲ ಅಥವಾ ಯಾವುದೇ ಅನಾರೋಗ್ಯ ಪೀಡಿತನಾಗಿರಲಿಲ್ಲ, ಮತ್ತೊಂದು ಯಾವುದೇ ಬಲವಾದ ಕಾರಣ ಇರಲಿಲ್ಲ. ಆ ರೀತಿ ಬರೆಯಾಗಿದ್ದರೂ ಕೂಡ ತನ್ನನ್ನು ನಂಬಿದಂಥ ಹೆಂಡತಿ ಅಥವಾ ತಾನು ಹುಟ್ಟಿಸಿದಂಥ ಮಕ್ಕಳಿಗೆ ಬರೀಬೇಕಾಗಿತ್ತು ಹೊರತು ವಯಸ್ಸಾದ ತಂದೆಗೆ ಬರೆಯುವಂಥ ಯಾವುದೇ ಸಾಧ್ಯತೆಗಳು ಇರಲಿಲ್ಲ. ಸೊ ಇದನ್ನೆಲ್ಲ ಗಮನಿಸಿದಾಗ ಮತ್ತು ನನ್ನ ಹತ್ರ ಇರೋ ದಾಖಲಾತಿಗಳನ್ನ ಗಮನಿಸಿದಾಗ ಈ ಏನು ಭವ್ಯರವರು ಇದ್ದಾರೆ ಅವರು ಒಂದು ದ್ವೇಷ ಭಾವನೆ ಇಟ್ಕೊಂಡು, ಅಂದರೆ ನಿಮಗೆ ದಾಖಲೆಗಳೇ ನೋಡ್ಬೋದು,
ಭವ್ಯರವರು ಪ್ರತಿಯೊಬ್ಬರನ್ನ ಎರಡನೇ ಮದುವೆ ಆಗೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಒತ್ತಡವನ್ನು ಹಾಕಿದ್ದಾರೆ. ಅದಕ್ಕೆ ಶ್ರೀಮತಿ ನೇಹಾರು ಒಪ್ಪದೇ ಇದ್ದ ಕಾರಣ ಅವ್ರಿಗೆ ಆ ಪ್ರತಿಭೆ ಸಿಗಬಾರ್ದು ಮತ್ತು ಆತನ ಆಸ್ತಿನ ಸಿಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ತಮ್ಮ ಅಧಿಕಾರದ ಪ್ರಭಾವನ ಬಳಸ್ಕೊಂಡು ಶಿವಮೂರ್ತಿಯೊಂದು ಶಾಮೀಲಾಗಿ ಮರಣಶಾಸನ ಪದವನ್ನು ಸೃಷ್ಟಿ ಮಾಡಿಕೊಂಡು ಅದಾದ ಕೇವಲ 3 ದಿನಗಳಲ್ಲಿ ಆತ ಸಾಯುವಂತೆ ಮಾಡೋದು ಮೇಲ್ನಡೆಗೆ ಸ್ಪಷ್ಟವಾಗಿ ಕಂಡು ಬಂದಿರುತ್ತೆ. ಹಾಗಾಗಿ ಈ ಬಗ್ಗೆ ಈಗಾದರೂ ಪೊಲೀಸರು ನಿಷ್ಪಕ್ಷ ತನಿಖೆ ನಡೆಸಿ ಪ್ರತಿಭಟನಾ ಸಾವಿಗೆ ಕಾರಣರಾಗಿರ್ತಕ್ಕಂಥ ಮತ್ತು ಸುಳ್ಳು ಮರಣಶಾಸನ ಸೃಷ್ಟಿ ಮಾಡಿಕೊಂಡು ಶ್ರೀಮತಿ ನೇಹಾ ಮತ್ತು ಅವರಿಬ್ಬರು ಹೆಣ್ಮಕ್ಳು ಏನು ಮೋಸ ಮಾಡಿದರೆ ಅದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ತಗೊಂಡು ಪ್ರಭಾವಿ ವ್ಯಕ್ತಿಗಳು ಅನ್ನೋ ಕಾರಣಕ್ಕೆ ತಪ್ಪಿತಸ್ಥರಾದಂಥ ಶಿವಮೂರ್ತಿ ಮತ್ತು ಅವರ ಮನೆಯವ್ರನ್ನ ಮತ್ತು ಉಪ ಪೊಲೀಸ್ ನಿರೀಕ್ಷಕ ಭವ್ಯರವ್ರನ್ನ ಕಾಪಾಡಿದೆ. ಏನು ಅನ್ಯಾಯಕ್ಕೊಳಗಾದರೆ ಅವ್ರಿಗೆ ಯಾವನ್ನು ಕೊಡಿಸ್ಬೇಕು ಅಂತೇಳಿ ನಿಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ.